ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನು ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಮಾಮ್ ಟು ಬಿ ಅಂದ್ಬಿಟ್ಟು ಟ್ರೆಡಿಷ್ನಲಾಗಿ ರೆಡಿ ಆಗಿದ್ದೀನಿ ಅಂದ್ಕೊಳ್ಬೋದು. ಆ್ಯಕ್ಚುಲಿ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಟ್ರೆಡಿಷ್ನಲ್ ಕಾನ್ಸೆಪ್ಟ್ ಶೂಟ್ ಮಾಡಿಸ್ಕೊಬೇಕು ಅಂತ ಹೇಳಿ ಇಷ್ಟ ಇತ್ತು. ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬರೋದಕ್ಕೆ ಹೇಳಿದ್ದೆ. ಅವರು ಅದೇ ಥರ ರೆಡಿಯಾಗಿ ಬಂದಿದ್ದರು. ಸೊ ಎಲ್ಲರ ಜೊತೆ ಒಂದು ಕಾನ್ಸೆಪ್ಟ್ ಶೂಟ್ನ ನಾನು ಮಾಡಿಸ್ಕೊಂಡೆ. ಸೊ ನಾವು ಶೂಟ್ ಮಾಡ್ಕೊಳ್ತಾ ಇರೋ ವಿಡಿಯೋನ ಯಾರೂ ರೆಕಾರ್ಡ್ ಮಾಡಿಲ್ಲ, ಹಾಗಾಗಿ ಇರೋಷ್ಟು ಕ್ಲಿಪ್ಸ್ನೇ ನಾನಿಲ್ಲಿ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ನ ಮಾತ್ರ ನಾವು ವೆಸ್ಟರ್ನ್ ಔಟ್ಫಿಟ್ಟಲ್ಲಿ ಕಟ್ ಮಾಡಿದ್ವಿ. ಅದು ಬಿಟ್ಟರೆ ಶೂಟ್ ಎಲ್ಲನೂ ಕೂಡ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲೇ ನಾವು ಮಾಡಿಸ್ಕೊಂಡ್ವಿ. ನಾನು ಲಾಸ್ಟ್ ಇಯರ್ ನನ್ನ ವೆಡ್ಡಿಂಗ್ ಸೀಸನಲ್ಲೂ ಕೂಡ ನಾನು ಬ್ರೈಡ್ ಟು ಬಿನ ಇದೇ ಹೋಟೆಲಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇವಾಗ ಮಾಮ್ ಟು ಬಿನೂ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 ಇಯರ್ ಹೇಗಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಬ್ರೈಡ್ ಟು ಬಿ ಟು ಮಾಮ್ ಟು ಬಿ, ನಾನು ಆ್ಯಕ್ಚುಲಿ ಬ್ರೈಡ್ ಟು ಬಿ ವೀಡಿಯೋಸ್ನೂ ಕೂಡ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆನ್ ಟೈಮ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡು ಬೇಗನೆ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತಿನ ವೆದರ್ ಕೂಡ ತುಂಬ ಕ್ಲೌಡಿ ಆಗಿತ್ತು ಆ್ಯಂಡ್ ಸ್ವಲ್ಪನೇ ಮಳೆ ಬರ್ತಾಯಿತ್ತು. ನಾವು ಎಲ್ಲಿ ಇವೆಂಟಿಗೆ ಪ್ರಾಬ್ಲಮ್ ಆಗೋಗ್ಬಿಡತ್ತೆ, ಅಟ್ಲೀಸ್ಟ್ ಕೇಕ್ ಕಟ್ ಮಾಡೋವರೆಗೂ ಮಳೆ ಬರದೇ ಇದ್ದರೆ ಸಾಕು ಅಂದ್ಕೊತಾ ಇದ್ವಿ. ಬಟ್ ಸ್ವಲ್ಪ ಮಳೆ ಬರ್ತಾಯಿತ್ತು, ಸ್ಟಾಪ್ ಆಗ್ತಾಯಿತ್ತು, ಬರ್ತಾಯಿತ್ತು, ಸ್ಟಾಪ್ ಆಗ್ತಾಯಿತ್ತು, ಆ ಥರ ಇದ್ದಿದ್ದರಿಂದ ಸೊ ಅವತ್ತಿನ ಇವೆಂಟ್ ತುಂಬಾ ಚೆನ್ನಾಗಿ ಆಯಿತು. ಮಾಡಿ ಇರಿ ಒಂದು ನಿಮಿಷ ಇರಿ. ಅಯ್ಯೋ ಎಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಅನ್ಕೊಂಡು ನಾವು ಸುಮ್ಮನೆ ನಿಮ್ ನೋಡಿದ್ರೆ ದಡ್ಡ ಅನ್ಸ್ಬಿಟ್ಟಲ್ಲ. ಅವರು ಭಯ ಆಗೋದ್ರು. ಆ್ಯಕ್ಚುಲಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ನಾವಿಬ್ಬರು ಯಾವುದು ಕಟ್ ಮಾಡಬೇಕು ಅಂತಲೇ ಕನ್ಫ್ಯೂಷನಲ್ಲಿದ್ವಿ. ಸೊ ಬೇಬಿ ಗರ್ಲ್ ಬೇಬಿ ಬಾಯ ಅಂತ ಹೇಳಿ. ಆ್ಯಕ್ಚುಲಿ ನನಗೂ ನನ್ನ ಹಸ್ಬೆಂಡ್ಗೂ ಪರ್ಟಿಕ್ಯುಲರಾಗಿ ಇದೇ ಬೇಬಿ ಆಗಬೇಕು ಅಂತ ಏನಿಲ್ಲ. ಸೊ ಯಾವ ಮಗು ಆದ್ರೂ ತುಂಬಾ ಖುಷಿ, ಹೆಲ್ದಿಯಾಗಿ ಒಂದು ಒಳ್ಳೆ ಬೇಬಿ ಬಂದರೆ ಸಾಕು ಅಂತ ಹೇಳಿ ಇಬ್ಬರೂ ಕೂಡ ಒಂದು ಸರ್ತಿ ಬೇಬಿ ಗರ್ಲ್ಗೆ ಹಾಗೆ ಒಂದು ಸರ್ತಿ ಬೇಬಿ ಬಾಯ್ಗೆ ಇಟ್ಕೊಂಡು ಕಟ್ ಮಾಡಿದ್ವಿ. ಹಾಗೆ ರೀ, ಒಂದು ನಿಮಿಷ ಇನ್ನೊಂದ್ಸಲ ತಿನ್ನಿಸ್ತೀರಾ? ಅಲ್ಲ ನೀವು ನನಗೆ ಓಕೆ ತಿನ್ನಿದ್ದೀನಿ. ಓಕೆ ಅದು ಹಂಗೆ ನೀವು ಹಿಂಗೆ ಓಡಾಡ್ತಿದ್ದೀರ ಅನ್ಕೊಂಡು ಅಷ್ಟೇ. ಓಕೆ ತಿನ್ನಿಸ್ತಾರಲ್ವಾ, ತಿನ್ಸ್ಕೊಬಿಡ್ತೀವಿ. ಎಲ್ಲರೂ ತಿನ್ನಿಸ್ತಾರ ಕೇಕು? ಸೊ ನಾವು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದರಿಂದ ಸೊ ನಾವು ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಶೂಟೆಲ್ಲ ಮುಗಿಸಿ ಕೇಕ್ ಕಟ್ ಮಾಡುವಷ್ಟರಲ್ಲಿ 4:30 ಆಗೋಗ್ಬಿಟ್ಟಿತ್ತು. ಸೊ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಾಗಾಗಿ ಎಲ್ರಿಗೂ ತಿನ್ನಿಸೋದಕ್ಕಿಂತ ಸೊ ನಾನೇ ಕೇಕ್ನ ತಿನ್ಕೊತಾ ಇದ್ದೆ.
ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ ತಕ್ಷಣವೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವನ್ ನಾವು ಯಾರೂ ಕೂಡ ಊಟ ಮಾಡಲಿಲ್ಲ, ಎಲ್ರಿಗೂ ಹೊಟ್ಟೆ ಹಸಿವಾಗ್ತಾ ಇದ್ದಿದ್ದರಿಂದ ಕೇಕ್ ಕಟ್ ಮಾಡಿದ ತಕ್ಷಣವೇ ನಾವು ಊಟಕ್ಕೆ ಅಂತ ಹೇಳಿ ಹೊರಟೋದ್ವಿ. ಆ್ಯಂಡ್ ಆವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಮ್ಮದು ಊಟ ಎಲ್ಲ ಮುಗಿದ ತಕ್ಷಣ ಇವನ್ ಮಳೆ ಕೂಡ ನಿಂತು ಹೋಯಿತು. ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಸೇರಿ ನಾವು ಫೋಟೋಸ್ ತೆಗೆಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ತೆಗೆಸ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಮಕ್ಕಳು ಇದ್ದಿದ್ದರಿಂದ ಸೊ ಯಾವ ಮಕ್ಕಳು ಕೂಡ ಕರೆಕ್ಟಾಗಿ ಫೋಟೋಗೆ ನಿಂತ್ಕೊತಾ ಇರಲಿಲ್ಲ. ಲೈಕ್ ಅವ್ರನ್ನ ಅರೇಂಜ್ ಮಾಡಿ ನಿಲ್ಲಿಸಿ ಫೋಟೋಸ್ ತೆಗೆಸ್ಕೊಳ್ಳೋಷ್ಟ್ರಲ್ಲೇ ಲೇಟ್ ಆಗೋಯಿತು. ಹೋಗ್ಲಿ, ಅವರು ಬೈತಿದ್ರು, ಇವಾಗ ಇವರು ಬೈತಾರೆ. ಓಕೆ ರೆಡಿ? ಇಲ್ಲಿ ನೋಡಿ ಎಲ್ಲ, ಇಲ್ಲಿ ನೋಡಿ, ಸ್ಮೈಲ್ ಇರಲಿ, ಹಾಗೆ ಇರಿ ಸರ್. ಓಕೆ, ಏನಾದರೂ ಹಾಂ ಓಕೆ. ಸೊ ಕೇಕ್ ಕಟ್ಟಿಂಗ್ ಆಯಿತು, ಲಂಚ್ ಕೂಡ ಆಯಿತು ಆ್ಯಂಡ್ ಫ್ಯಾಮಿಲೀಸ್ ಜೊತೆನೂ ಕೂಡ ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ಕ್ಲೌಡ್ ಕ್ಲಿಯರ್ ಆಗ್ತಾ ಇತ್ತು. ಹೇಗಿದ್ದರೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿ ನಾವಿಬ್ಬರು ಕೂಡ ಇಲ್ಲಿ ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ವಿ. ಫೋಟೋಶೂಟ್ ಎಲ್ಲ ಮುಗಿಸಿ ನಾವೆಲ್ಲ ಹೊರಡೋಷ್ಟರಲ್ಲಿ 6:30 ಆಗಿತ್ತು. ಲೈಕ್ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು ಆ್ಯಂಡ್ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನಂಗೆ ಆ್ಯಕ್ಚುಲಿ ಡ್ರೀಮ್ ಇತ್ತು ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಎಲ್ಲ ಕ್ರೆಡಿಟ್ ನನ್ನ ಹಸ್ಬೆಂಡ್ಗೆ ನಾನು ಕೊಡ್ತೀನಿ. ಬಿಕಾಸ್ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ ತಕ್ಷಣ ಸೊ ಅವ್ರು ಏನು ಹೇಳ್ದೇ ಸೊ ಎಲ್ಲನೂ ಅರೇಂಜ್ ಮಾಡಿ ನನಗಿಷ್ಟ ಅಂತ ಹೇಳಿ ಮಾಡಿಕೊಟ್ರು. ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಮಾಮ್ ಟು ಬಿ ದಿನದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದೇ ಥರ ಇನ್ನೂ ನನ್ನ ಸೀಮಂತದ ವ್ಲಾಗ್ ಬರುತ್ತೆ ಆ್ಯಂಡ್ ಮೆಟರ್ನಿಟಿ ಶೂಟ್ ವ್ಲಾಗ್ ಎಲ್ಲ ಬರುತ್ತೆ. ಡೂ ವಾಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.